UPI ಆಧಾರಿತ ವಹಿವಾಟುಗಳ ಮೇಲೆ GST ವಿಧಿಸುವ ವಿಚಾರ ಇವತ್ತು ಸಾಕಷ್ಟು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ. ಇಲ್ಲಿ ಕೇಂದ್ರ ಸರ್ಕಾರ ವಿಧಿಸ್ತಾ ಇದೆಯಾ, ರಾಜ್ಯ ಸರ್ಕಾರನೇ ವಿಧಿಸ್ತಾ ಇದೆಯಾ ಅನ್ನೋದೇ ಈಗ ದೊಡ್ಡ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಈ ರಿಪೋರ್ಟ್ ನೋಡಿ. ರಾಜ್ಯಾದ್ಯಂತ ತಾರಕಕ್ಕೇರಿದ ತೆರಿಗೆ ಜಟಾಪಟಿ. ವರ್ತಕರನ್ನು ಕೆರಳಿಸುತ್ತಿದೆ ಲಕ್ಷ ಲಕ್ಷ GST. ನಗದು, UPI, POS ಮಷಿನ್, ಬ್ಯಾಂಕ್ ಖಾತೆ ಯಾವುದೇ ರೀತಿಯಲ್ಲಿ 1 ವರ್ಷದಲ್ಲಿ 40 ಲಕ್ಷ ವಹಿವಾಟು ಮಾಡಿದರೆ ಸಾಕು, ವರ್ತಕರಿಗೆ ನೋಟಿಸ್ ಕೊಡಲಾಗುತ್ತಿದೆ. GST ಪಾವತಿಸಬೇಕು ಎಂಬ ಕಾರಣಕ್ಕೆ ಸಣ್ಣ ಮಾರಾಟಗಾರರು UPI ವಹಿವಾಟಿನ ಸ್ಕ್ಯಾನರ್ ತೆಗೆದು ನಗದು ಪಾವತಿಗೆ ಆದ್ಯತೆ ನೀಡುತ್ತಿದ್ದಾರೆ. ಚಿಲ್ಲರೆ ಸಮಸ್ಯೆಗೆ ಪರಿಹಾರವಾಗಿ 52 ರೂಪಾಯಿ ವಸ್ತು ಖರೀದಿಸಿದ್ರೆ 50 ರೂಪಾಯಿಯನ್ನ ನಗದು ರೂಪದಲ್ಲಿ ಪಡೆದು 2 ರೂಪಾಯಿಯನ್ನ ಮಾತ್ರ UPI ಮಾಡುವಂತೆ ವ್ಯಾಪಾರಿಗಳು ಒತ್ತಾಯಿಸುತ್ತಿದ್ದಾರೆ. ಈಗಾಗಲೇ 5,500ಕ್ಕೂ ಹೆಚ್ಚು ಮಾರಾಟಗಾರರಿಗೆ ನೋಟಿಸ್ಗಳು ಬಂದಿವೆ. ಕೆಲವು ವ್ಯಾಪಾರಿಗಳು ಒಂದೇ ಪ್ಯಾನ್ ಕಾರ್ಡ್ಗೆ 2 ಕೋಟಿಗೂ ಹೆಚ್ಚಿನ UPI ವಹಿವಾಟು ಲಿಂಕ್ ಮಾಡಿರುವುದನ್ನು ತೋರಿಸಿದ್ದಾರಂತೆ. ತಮ್ಮನ್ನು ಅನ್ಯಾಯವಾಗಿ ಗುರಿಯಾಗಿಸಲಾಗಿದೆ ಎಂದು ವ್ಯಾಪಾರಿಗಳು ಆತಂಕಗೊಂಡಿದ್ದಾರೆ. ಆದ್ದರಿಂದ 3 ದಿನಗಳ ಕಾಲ ವ್ಯಾಪಾರ ಸ್ಥಗಿತಗೊಳಿಸಲು ನಿರ್ಧರಿಸಿದ್ದಾರೆ. ಜುಲೈ 23ರಂದು ಹಾಲು ಮಾರಾಟ ಸಂಪೂರ್ಣ ಸ್ಥಗಿತವಾಗಲಿದೆ. ಜುಲೈ 24ರಂದು ಗುಟ್ಕಾ ಮತ್ತು ಸಿಗರೆಟ್ ಮಾರಾಟ ನಿಷೇಧಿಸುತ್ತಾರೆ. ಜುಲೈ 25ರಂದು ಬೇಕರಿಗಳು, ಕಾಂಡಿಮೆಂಟ್ಸ್ ಅಂಗಡಿಗಳು, ಸಣ್ಣ ಪುಟ್ಟ ಅಂಗಡಿಗಳು ಬಾಗಿಲು ಮುಚ್ಚಲಿವೆ. GST ಹಾಕುವುದು ನಾವಲ್ಲ, ಕೇಂದ್ರ ಸರ್ಕಾರ. GST ಕೌನ್ಸಿಲ್ ಅಂತ ಇದೆ, ಅದು ಸ್ಟೇಟ್ ಗೌರ್ಮೆಂಟ್ ಅಧೀನದಲ್ಲಿ ಇಲ್ಲ, ಅದಿರೋದು ಗೌರ್ಮೆಂಟ್ ಆಫ್ ಇಂಡಿಯಾ ಅಧೀನದಲ್ಲಿ ಇರ್ತಕ್ಕಂಥದ್ದು. GST ಮಾಡ್ತಕ್ಕಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾ. ನಾವು ಹೆಂಗೆ ಇಟ್ಸ್ ವಾಟ್ ವೇ ಸ್ಟೇಟ್ ಗೌರ್ಮೆಂಟ್ ಇಸ್ ರೆಸ್ಪಾನ್ಸಿಬಲ್. ಯಾಕೆ ಸಣ್ಣ ವ್ಯಾಪಾರಿಗಳು ಸಾಕಷ್ಟು ತೊಂದರೆಗಳಾಗ್ತಿದೆ ಸರ್. ಅದನ್ನ ನಾವು ಗೌರ್ಮೆಂಟ್ ಆಫ್ ಇಂಡಿಯಾದ ಜೊತೆ ಮಾತಾಡ್ತೀವಿ. ನಮ್ದೇನಾದ್ರು ಇದ್ರೆ ನಾವು ಕಮರ್ಷಿಯಲ್ ಟ್ಯಾಕ್ಸ್ ಜೊತೆ ಮಾತಾಡಿ ತೀರ್ಮಾನ ತಗೊಳ್ತೀವಿ. ಹಣದ ಬೇಡಿಕೆ ಇಲಾಖೆ ಎಚ್ಚರಿಕೆ. ಕೆಲವು ಮಧ್ಯವರ್ತಿಗಳು ಸಹಾಯ ಮಾಡುವ ನೆಪದಲ್ಲಿ ವರ್ತಕರ ಬಳಿ ಹಣದ ಬೇಡಿಕೆ ಇಡುತ್ತಿರುವುದು ಗಮನಕ್ಕೆ ಬಂದಿದೆ. ಇಂತಹ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿದ್ದು ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲು ಬದ್ಧವೆಂದು ವಾಣಿಜ್ಯ ತೆರಿಗೆ ಇಲಾಖೆ ಎಚ್ಚರಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. UPI ಆಧಾರಿತ ವಹಿವಾಟುಗಳ ಮೇಲೆ GST ವಿಧಿಸುವ ವಿಚಾರ ಇವತ್ತು ಸಾಕಷ್ಟು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ. ಇಲ್ಲಿ ಕೇಂದ್ರ ಸರ್ಕಾರ ವಿಧಿಸ್ತಾ ಇದೆಯಾ, ರಾಜ್ಯ ಸರ್ಕಾರನೇ ವಿಧಿಸ್ತಾ ಇದೆಯಾ ಅನ್ನೋದೇ ಈಗ ದೊಡ್ಡ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಈ ರಿಪೋರ್ಟ್ ನೋಡಿ. ರಾಜ್ಯಾದ್ಯಂತ ತಾರಕಕ್ಕೇರಿದ ತೆರಿಗೆ ಜಟಾಪಟಿ. ವರ್ತಕರನ್ನು ಕೆರಳಿಸುತ್ತಿದೆ ಲಕ್ಷ ಲಕ್ಷ GST. ನಗದು, UPI, POS ಮಷಿನ್, ಬ್ಯಾಂಕ್ ಖಾತೆ ಯಾವುದೇ ರೀತಿಯಲ್ಲಿ 1 ವರ್ಷದಲ್ಲಿ 40 ಲಕ್ಷ ವಹಿವಾಟು ಮಾಡಿದರೆ ಸಾಕು, ವರ್ತಕರಿಗೆ ನೋಟಿಸ್ ಕೊಡಲಾಗುತ್ತಿದೆ. GST ಪಾವತಿಸಬೇಕು ಎಂಬ ಕಾರಣಕ್ಕೆ ಸಣ್ಣ ಮಾರಾಟಗಾರರು UPI ವಹಿವಾಟಿನ ಸ್ಕ್ಯಾನರ್ ತೆಗೆದು ನಗದು ಪಾವತಿಗೆ ಆದ್ಯತೆ ನೀಡುತ್ತಿದ್ದಾರೆ. ಚಿಲ್ಲರೆ ಸಮಸ್ಯೆಗೆ ಪರಿಹಾರವಾಗಿ 52 ರೂಪಾಯಿ ವಸ್ತು ಖರೀದಿಸಿದ್ರೆ 50 ರೂಪಾಯಿಯನ್ನ ನಗದು ರೂಪದಲ್ಲಿ ಪಡೆದು 2 ರೂಪಾಯಿಯನ್ನ ಮಾತ್ರ UPI ಮಾಡುವಂತೆ ವ್ಯಾಪಾರಿಗಳು ಒತ್ತಾಯಿಸುತ್ತಿದ್ದಾರೆ. ಈಗಾಗಲೇ 5,500ಕ್ಕೂ ಹೆಚ್ಚು ಮಾರಾಟಗಾರರಿಗೆ ನೋಟಿಸ್ಗಳು ಬಂದಿವೆ. ಕೆಲವು ವ್ಯಾಪಾರಿಗಳು ಒಂದೇ ಪ್ಯಾನ್ ಕಾರ್ಡ್ಗೆ 2 ಕೋಟಿಗೂ ಹೆಚ್ಚಿನ UPI ವಹಿವಾಟು ಲಿಂಕ್ ಮಾಡಿರುವುದನ್ನು ತೋರಿಸಿದ್ದಾರಂತೆ. ತಮ್ಮನ್ನು ಅನ್ಯಾಯವಾಗಿ ಗುರಿಯಾಗಿಸಲಾಗಿದೆ ಎಂದು ವ್ಯಾಪಾರಿಗಳು ಆತಂಕಗೊಂಡಿದ್ದಾರೆ. ಆದ್ದರಿಂದ 3 ದಿನಗಳ ಕಾಲ ವ್ಯಾಪಾರ ಸ್ಥಗಿತಗೊಳಿಸಲು ನಿರ್ಧರಿಸಿದ್ದಾರೆ. ಜುಲೈ 23ರಂದು ಹಾಲು ಮಾರಾಟ ಸಂಪೂರ್ಣ ಸ್ಥಗಿತವಾಗಲಿದೆ. ಜುಲೈ 24ರಂದು ಗುಟ್ಕಾ ಮತ್ತು ಸಿಗರೆಟ್ ಮಾರಾಟ ನಿಷೇಧಿಸುತ್ತಾರೆ. ಜುಲೈ 25ರಂದು ಬೇಕರಿಗಳು, ಕಾಂಡಿಮೆಂಟ್ಸ್ ಅಂಗಡಿಗಳು, ಸಣ್ಣ ಪುಟ್ಟ ಅಂಗಡಿಗಳು ಬಾಗಿಲು ಮುಚ್ಚಲಿವೆ.
GST ಹಾಕುವುದು ನಾವಲ್ಲ, ಕೇಂದ್ರ ಸರ್ಕಾರ. GST ಕೌನ್ಸಿಲ್ ಅಂತ ಇದೆ, ಅದು ಸ್ಟೇಟ್ ಗೌರ್ಮೆಂಟ್ ಅಧೀನದಲ್ಲಿಲ್ಲ, ಅದಿರೋದು ಗೌರ್ಮೆಂಟ್ ಆಫ್ ಇಂಡಿಯಾ ಅಧೀನದಲ್ಲಿ ಇರ್ತಕ್ಕಂಥದ್ದು. GST ಮಾಡ್ತಕ್ಕಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾ. ನಾವು ಹೆಂಗೆ ಇಸ್ ಪಾರ್ಟ್ ವೇ ಸ್ಟೇಟ್ ಗೌರ್ಮೆಂಟ್ ಇಸ್ ರೆಸ್ಪಾನ್ಸಿಬಲ್. ಯಾಕೆ ಸಣ್ಣ ವ್ಯಾಪಾರಿಗಳು ಸಾಕಷ್ಟು ತೊಂದರೆಗಳಾಗ್ತಿದೆ ಸರ್. 10 ಲಕ್ಷ 20 ಲಕ್ಷ ಸಣ್ಣದಾಗಿ ಸಿಕ್ಕಾಪಟ್ಟೆ ಆಗ್ತಿದೆ. ಅವ್ರನ್ನ UPI ಬ್ಯಾನ್ ನೋಡ, ಅದನ್ನ ನಾವು ಗೌರ್ಮೆಂಟ್ ಆಫ್ ಇಂಡಿಯಾದ ಜೊತೆ ಮಾತಾಡ್ತೀವಿ. ನಮ್ದೇನಾದ್ರು ಇದ್ರೆ ನಾವು ಕಮರ್ಷಿಯಲ್ ಟ್ಯಾಕ್ಸ್ ಜೊತೆ ಮಾತಾಡಿ ತೀರ್ಮಾನ ತಗೊಳ್ತೀವಿ. ಹಣದ ಬೇಡಿಕೆ ಇಲಾಖೆ ಎಚ್ಚರಿಕೆ. ಕೆಲವು ಮಧ್ಯವರ್ತಿಗಳು ಸಹಾಯ ಮಾಡುವ ನೆಪದಲ್ಲಿ ವರ್ತಕರ ಬಳಿ ಹಣದ ಬೇಡಿಕೆ ಇಡುತ್ತಿರುವುದು ಗಮನಕ್ಕೆ ಬಂದಿದೆ. ಇಂತಹ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿದ್ದು ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲು ಬದ್ಧವೆಂದು ವಾಣಿಜ್ಯ ತೆರಿಗೆ ಇಲಾಖೆ ಎಚ್ಚರಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. UPI ಆಧಾರಿತ ವಹಿವಾಟುಗಳ ಮೇಲೆ GST ವಿಧಿಸುವ ವಿಚಾರ ಇವತ್ತು ಸಾಕಷ್ಟು ಗೊಂದಲವನ್ನು ಸೃಷ್ಟಿ ಮಾಡ್ತಾರೆ. ಇಲ್ಲಿ ಕೇಂದ್ರ ಸರ್ಕಾರ ವಿಧಿಸ್ತಾ ಇದೆಯಾ, ರಾಜ್ಯ ಸರ್ಕಾರನೇ ವಿಧಿಸ್ತಾ ಇದೆಯಾ ಅನ್ನೋದೇ ಈಗ ದೊಡ್ಡ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಈ ರಿಪೋರ್ಟ್ ನೋಡಿ. ರಾಜ್ಯಾದ್ಯಂತ ತಾರಕಕ್ಕೇರಿದ ತೆರಿಗೆ ಜಟಾಪಟಿ. ವರ್ತಕರನ್ನು ಕೆರಳಿಸುತ್ತಿದೆ ಲಕ್ಷ ಲಕ್ಷ GST. ನಗದು, UPI, POS ಮಷಿನ್, ಬ್ಯಾಂಕ್ ಖಾತೆ ಯಾವುದೇ ರೀತಿಯಲ್ಲಿ 1 ವರ್ಷದಲ್ಲಿ 40 ಲಕ್ಷ ವಹಿವಾಟು ಮಾಡಿದರೆ ಸಾಕು, ವರ್ತಕರಿಗೆ ನೋಟಿಸ್ ಕೊಡಲಾಗುತ್ತಿದೆ. GST ಪಾವತಿಸಬೇಕು ಎಂಬ ಕಾರಣಕ್ಕೆ ಸಣ್ಣ ಮಾರಾಟಗಾರರು UPI ವಹಿವಾಟಿನ ಸ್ಕ್ಯಾನರ್ ತೆಗೆದು ನಗದು ಪಾವತಿಗೆ ಆದ್ಯತೆ ನೀಡುತ್ತಿದ್ದಾರೆ. ಚಿಲ್ಲರೆ ಸಮಸ್ಯೆಗೆ ಪರಿಹಾರವಾಗಿ 52 ರೂಪಾಯಿ ವಸ್ತು ಖರೀದಿಸಿದ್ರೆ 50 ರೂಪಾಯಿಯನ್ನ ನಗದು ರೂಪದಲ್ಲಿ ಪಡೆದು 2 ರೂಪಾಯಿಯನ್ನ ಮಾತ್ರ UPI ಮಾಡುವಂತೆ ವ್ಯಾಪಾರಿಗಳು ಒತ್ತಾಯಿಸುತ್ತಿದ್ದಾರೆ. ಈಗಾಗಲೇ 5,500ಕ್ಕೂ ಹೆಚ್ಚು ಮಾರಾಟಗಾರರಿಗೆ ನೋಟಿಸ್ಗಳು ಬಂದಿವೆ. ಕೆಲವು ವ್ಯಾಪಾರಿಗಳು ಒಂದೇ ಪ್ಯಾನ್ ಕಾರ್ಡ್ಗೆ 2 ಕೋಟಿಗೂ ಹೆಚ್ಚಿನ UPI ವಹಿವಾಟು ಲಿಂಕ್ ಮಾಡಿರುವುದನ್ನು ತೋರಿಸಿದ್ದಾರಂತೆ. ತಮ್ಮನ್ನು ಅನ್ಯಾಯವಾಗಿ ಗುರಿಯಾಗಿಸಲಾಗಿದೆ ಎಂದು ವ್ಯಾಪಾರಿಗಳು ಆತಂಕಗೊಂಡಿದ್ದಾರೆ. ಆದ್ದರಿಂದ 3 ದಿನಗಳ ಕಾಲ ವ್ಯಾಪಾರ ಸ್ಥಗಿತಗೊಳಿಸಲು ನಿರ್ಧರಿಸಿದ್ದಾರೆ. ಜುಲೈ 23ರಂದು ಹಾಲು ಮಾರಾಟ ಸಂಪೂರ್ಣ ಸ್ಥಗಿತವಾಗಲಿದೆ. ಜುಲೈ 24ರಂದು ಗುಟ್ಕಾ ಮತ್ತು ಸಿಗರೆಟ್ ಮಾರಾಟ ನಿಷೇಧಿಸುತ್ತಾರೆ. ಜುಲೈ 25ರಂದು ಬೇಕರಿಗಳು, ಕಾಂಡಿಮೆಂಟ್ಸ್ ಅಂಗಡಿಗಳು, ಸಣ್ಣ ಪುಟ್ಟ ಅಂಗಡಿಗಳು ಬಾಗಿಲು ಮುಚ್ಚಲಿವೆ. GST ಹಾಕುವುದು ನಾವಲ್ಲ, ಕೇಂದ್ರ ಸರ್ಕಾರ. GST ಕೌನ್ಸಿಲ್ ಅಂತ ಇದೆ, ಅದು ಸ್ಟೇಟ್ ಗೌರ್ಮೆಂಟ್ ಅಧೀನದಲ್ಲಿಲ್ಲ, ಅದಿರೋದು ಗೌರ್ಮೆಂಟ್ ಆಫ್ ಇಂಡಿಯಾ ಅಧೀನದಲ್ಲಿ ಇರ್ತಕ್ಕಂಥದ್ದು. GST ಮಾಡ್ತಕ್ಕಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾ. ನಾವು ಹೆಂಗೆ ಇಸ್ ಪಾರ್ಟ್ ವೇ ಸ್ಟೇಟ್ ಗೌರ್ಮೆಂಟ್ ಇಸ್ ರೆಸ್ಪಾನ್ಸಿಬಲ್.